ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಾಲಕರು, ನಿರ್ವಾಹಕರು ಏನು ಸರ್ಕಾರದ ವಿರುದ್ಧ ಅವರ ಬೇಡಿಕೆಗಳನ್ನು ಈಡೇರಿಸಿ ಅಂತ ಬಿಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ತುಂಬಾ ನ್ಯಾಯಯುತವಾಗಿದೆ. ಅದು ಸಾರಿಗೆ ನಿಗಮದ ನಿರ್ವಾಹಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಅವ್ರು ಮಾಡ್ತಾ ಪ್ರತಿಭಟನೆಗೆ ನಮ್ಮ ಪಕ್ಷದಿಂದ, ನಮ್ಮ ಕನ್ನಡ ದೇಶದ ಪಕ್ಷದಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಾವಿರಾರು ಲಕ್ಷಾಂತರ ಜನರಿಗೆ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಉದ್ಯೋಗ ಕೊಟ್ಟಿದೆ. ಇಂತಹ ಸಾರಿಗೆ ನಿಗಮವನ್ನ ಖಾಸಗೀಕರಣ ಮಾಡಲು ಈ ವಿಚಾರಣ ಈ ಒಂದು ಸಾರಿಗೆ ನಿಗಮ ಖಾಸಗೀಕರಣ ಮಾಡೋದಕ್ಕೆ ಏನ್ ಷಡ್ಯಂತ್ರ ರೂಪಿಸಿದ್ದಾರೆ ಅದನ್ನ ಮೊದಲೇ ನಮ್ಮ ಪಕ್ಷದಿಂದ ಖಂಡಿಸಿದ್ವಿ. ಮತ್ತೊಮ್ಮೆ ಖಂಡಿಸ್ತಾ ಇದೀವಿ. ಈ ಖಾಸಗೀಕರಣ ಒಂದು ಹುನ್ನಾರ ಏನಿದೆಯಲ್ಲ, ಹುನ್ನಾರ ಮಾಡಿ ಖಾಸಗೀಕರಣ ಮಾಡಿ ಆ ಒಂದು ಸಾರಿಗೆ ನಿಗಮದಲ್ಲಿ ಪರಭಾಷಿಕರನ್ನು ತುಂಬಿಸುವಂತಹ ಒಂದು ದೊಡ್ಡ ಹುನ್ನಾರ ಏನಿದೆಯಲ್ಲ, ಆ ಹುನ್ನಾರನ್ನ ನಮ್ಮ ಪಕ್ಷದಿಂದ ತುಂಡವಾಗಿ ತೀವ್ರವಾಗಿ ಖಂಡಿಸ್ತಾ ಇದೀವಿ. ವಿಚಾರಣ ವಿದ್ಯುತ್ ಗಾಡಿಗಳ ನೆಪದಲ್ಲಿ, ವಿದ್ಯುತ್ ಶಕ್ತಿಯ ವಾಹನಗಳ ನೆಪದಲ್ಲಿ ಖಾಸಗೀಕರಣ ಮಾಡೋದಂತಹದ್ದು, ಅವರಿಂದ 12 ವರ್ಷಕ್ಕೆ 10 ವರ್ಷಕ್ಕೆ 12 ವರ್ಷಕ್ಕೆ ಒಪ್ಪಂದ ಮಾಡಿಕೊಂಡು ದಿನಕ್ಕಿಷ್ಟಂತ ಏನ್ ಕೊಡೋದಿದೆಯಲ್ಲ, ಆ ಒಪ್ಪಂದ ರದ್ದು ಮಾಡಿದ್ರೆ ಈ ಚಾಲಕರದು, ನಿರ್ವಾಹಕರದು, ಸರ್ಕಾರ ಸಾರಿಗೆ ನಿಗಮ ಪಾವತಿ ಮಾಡ್ಬೇಕಾಗಿರುವಂತಹ ಹಣ ಒಂದು ಮೊತ್ತ ಏನಿದೆಯಲ್ಲ, ಅದು ಪ್ರೇಮದಿಂದ ಪಾವತಿ ಮಾಡಬಹುದು. 34 ತಿಂಗಳಿಂದ ಸಂಬಳ ಕೊಡ್ತಾ ಇರೋದು ಅದನ್ನು ತೀವ್ರ ಖಂಡಿಸಿ ಮತ್ತೆ ಅದನ್ನು ಕೂಡ ಅಷ್ಟೇ, ಚಾಲಕರಿಗೆ ಹಾಗೂ ನಿರ್ವಾಹಕರಿಗೆ 34 ತಿಂಗಳ ಬಾಕಿ ಇದೆ, ಸಂಬಳ ಪಾವತಿ ಮಾಡಿಲ್ಲ. ಆ ಹಿಂಬಾಕಿ ಪಾವತಿ ಮಾಡಬಹುದು, ಹಣನೂ ಶೇಖರಣೆ ಆಗುತ್ತೆ. ಅವ್ರಿಗೇನು ಆ ಖಾಸಗೀಕರಣ ಏನಿದೆಯಲ್ಲ, ಖಾಸಗೀಕರಣ ಮಾಡೋ ಒಂದು ಷಡ್ಯಂತ್ರದಿಂದ ಆಚೆ ಬನ್ನಿ. ಮೊನ್ನೆ ಸಿದ್ದರಾಮಯ್ಯನವರೇ ಆ ಷಡ್ಯಂತ್ರದಿಂದ ಆಚೆ ಬಂದು ಆ ಖಾಸಗೀಕರಣ ವಿದ್ಯುತ್ ಶಕ್ತಿ ಗಾಡಿ ಓಡೋದೇ ಬೇಡ ಅಂತ ಏನು ಆಗಲ್ಲ. ದಿನಕ್ಕೆ 68 ರೂಪಾಯಿ, ದಿನಕ್ಕೆ 68 ರೂಪಾಯಿ ಎಷ್ಟಾಯ್ತು? 68 ರೂಪಾಯಿ ಲೆಕ್ಕದಲ್ಲಿ ದಿನಕ್ಕೆ ಎಷ್ಟೋ ಆಗುತ್ತೆ. ಆ ಚಾಲಕರು ಯಾರ ಪರಭಾಷಿಕರು ಇರ್ತಾರೆ, ಬೆಂಗಳೂರಲ್ಲಿ ಕನ್ನಡಿಗ ಕೊಲೆ ಮಾಡ್ತಿದ್ರು. ಅವ್ರಿಗೆ ನ್ಯಾಯವಾಗಿ ವಾಹನ ಓಡ್ಸಕ್ ಬರಲ್ಲ, ಆ ಮಂದಿ ಓಡ್ಸಕ್ಕೆ ಬರಲ್ಲ ಅವ್ರಿಗೆ. ಅಂತವ್ರನ್ನ ನೇಮಕ ಮಾಡ್ತಾರೆ. ಅದ್ರಲ್ಲಿ ಅವ್ರು ಕನ್ನಡಿಗರೇ ಆಗಿರಲ್ಲ. ಅಷ್ಟು ಜನ ಖಾಸಗೀಕರಣ ವಾಹನ ಮಂದಿ ಬಂಡಿಯಲ್ಲಿ ಒಂದು 10ರಷ್ಟು ಅಥವಾ 20ರಷ್ಟು ಕನ್ನಡಿಗರು ಇರ್ತಾರೆ ಅಷ್ಟೇ. ಮಿಕ್ಕಿದವರೆಲ್ಲ ಪರಭಾಷಿಕರೇ. ಈ ಖಾಸಗೀಕರಣ ಮಾಡಿ ಪರಭಾಷಿಕರನ್ನು ತುಂಬೋದಕ್ಕೆ ಮಾಡಿರುವಂತ ಒಂದು ದೊಡ್ಡ ಹುನ್ನಾರನೇ ಈ ಖಾಸಗೀಕರಣ, ಈ ವಿದ್ಯುತ್ ಗಾಡಿಗಳ ಆವಿಷ್ಕಾರ. ಯಾರಿಗ್ ಬೇಕು ಸ್ವಾಮಿ? ಆ ವಿದ್ಯುತ್ ಗಾಡಿಗಳ ಆವಿಷ್ಕಾರ ಓಡಿಸಿದ್ರೆ ಏನಾಗೋಗ್ಬಿಡುತ್ತೆ? ಇನ್ನೆಷ್ಟು ಎಂತ ವಾತಾವರಣ ಉಳಿಸ್ಬೋತಾವು? ಅದಕ್ಕೆ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ. ಈ ವಿದ್ಯುತ್ ಶಕ್ತಿ ವಾಹನಗಳ ಗುತ್ತಿಗೆಯನ್ನು ಈ ತತ್ಕ್ಷಣ ರದ್ದು ಮಾಡಿ, ಅವ್ರು ಕೊಡೋ ಹಣನ ನಮ್ಮ ಚಾಲಕರಿಗೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚಾಲಕರಿಗೆ, ನಿರ್ವಾಹಕರಿಗೆ ಅವ್ರಿಗೆ 34 ತಿಂಗಳಿಂದ ಹಣ ಕೊಟ್ಟಿಲ್ಲಲ್ಲ, ಆ ಹಣವನ್ನ ದಯವಿಟ್ಟು ಅವರು ಸಂಬಳ ಕೊಡಿ, ಪಾವತಿ ಮಾಡಿ. ಹಾಗೂ ಈ ಸಾರಿಗೆ ನಿಗಮದಲ್ಲಿ ಅಧಿಕಾರಿಗಳಿದಾರಲ್ಲ, ಸಾರಿಗೆ ಇಲಾಖೆಯಲ್ಲಾಗಿರ್ಬೋದು, ಸಾರಿಗೆ ನಿಗಮದಲ್ಲಾಗಿರ್ಬೋದು, ನಿಷ್ಪ್ರಯೋಜಕ ಅಧಿಕಾರಿಗಳು. ಅದು ಎಲ್ರೂ ಆಗಿರಲ್ಲ, ಕೆಲವರಷ್ಟೇ. ಆ ನಿಷ್ಪ್ರಯೋಜಕ ಅಧಿಕಾರಿಗಳನ್ನ ಮೊದಲು ಕೆಲಸದಿಂದನೇ ಅಮಾನತು ಮಾಡಲು ವಜಾ ಮಾಡಿಸಾಕಿ. ಅಂತ ನಿಷ್ಪ್ರಯೋಜಕ ಅಧಿಕಾರಿಗಳಿದ್ರೆ ಸರಾಗವಾಗಿ ನಡ್ಕೊಂಡು ಒಂದು ವ್ಯವಸ್ಥೆ, ಅವ್ಯವಸ್ಥೆ ಆಗ್ತಾ ಇರುತ್ತೆ. ಇದರಿಂದ ಸಾರ್ವಜನಿಕರಿಗೆ ಎಷ್ಟೋ ತೊಂದರೆ ಆಗ್ತಾ ಇದೆ. ಇವು ಮುಷ್ಕರ ನಡೆಸ್ತಾ ಇರೋದ್ರಿಂದ.
ಮತ್ತೊಮ್ಮೆ ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಈ ಕೂಡಲೇ ಆ ವಿದ್ಯುತ್ ಶಕ್ತಿಯ ಗುತ್ತಿಗೆಯನ್ನು ರದ್ದು ಮಾಡಿ, ವಿದ್ಯುತ್ ಶಕ್ತಿ ಮಂದಿ ಬಂಡಿಯ ವಾಹನಗಳ ಗುತ್ತಿಗೆಯನ್ನು ರದ್ದು ಮಾಡಿ, ಮೊದಲು ಹೇಗೆ ವ್ಯವಸ್ಥೆ ಇತ್ತು ಸಾರಿಗೆ ನಿಗಮದಿಂದನೇ ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿ ಚಾಲಕರನ್ನ ನಿರ್ವಾಹಕರನ್ನ ಕೆಲಸಕ್ಕೆ ತಗೋಬೇಕು. ಕೆಲಸಕ್ಕೆ ತಗೊಂಡು 1000 ಜನಕ್ಕೆ ಮತ್ತೊಮ್ಮೆ ಉದ್ಯೋಗ ಕೊಡಬೇಕು. ಕಾಲಕ್ಕೆ ಅಭ್ಯರ್ಥಿ ಆ ನೌಕರ ನೇಮಕ ಮಾಡ್ಕೊಂತ ಇರ್ಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.